ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ನಾನು ನಿಮ್ಮ ವಿದ್ವಾನ್ ಮುಗುರು ಮಧು ದೀಕ್ಷಿತ್ ಮಾತಾಡ್ತಾ ಇರುವಂಥದ್ದು. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಸ್ವಾಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವ ಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಾಹ. ಆರಾಧ್ಯ ದೇವನಾಗಿರುವಂತಹ ಮಲೆ ಮಹದೇಶ್ವರರನ್ನ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ವಾಹಿನಿಯ ವೀಕ್ಷಕ ಬಂಧುಗಳು ಅಂತರಾತ್ಮಗಳಿಗೆ ನಿಮ್ಮ ಮೂಗೂರು ಮಧು ದೀಕ್ಷಿತ್ ಮಾಡುವಂತಹ ಪರಿಪೂರ್ಣವಾದಂಥ ನಮಸ್ಕಾರಗಳು. ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಆಗಿಲ್ಲ, ಫಾಲೋ ಮಾಡ್ತಾ ಇಲ್ಲ ಅಂದರೆ ದಯವಿಟ್ಟು ಮಾಡಿ ಅಂತ ಹೇಳ್ತಾ ಇವತ್ತು ದ್ವಾದಶ ರಾಶಿಯವ್ರಿಗೆ ಹೇಗಿದೆ ಫಲಾಫಲಗಳು ಅಂತ ನೋಡೋಣ. ಕವಡೆ ಶಾಸ್ತ್ರದ ಪ್ರಕಾರ ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಾಹ. ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ. ಇನ್ನು ಪ್ರಮುಖವಾಗಿ ಈ ವಾರದ ಹೈಲೈಟ್ಸ್ ಅನ್ನು ನೋಡೋದಾದ್ರೆ ಶ್ರೀ ಶಕೆ 1946ನೇ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನ ಗ್ರೀಷ್ಮ ಋತು ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷ. ವಿಶೇಷ 24ನೇ ತಾರೀಕು ಗುರುಮಲ್ಲೇಶ್ವರರ ಜ್ಯೇಷ್ಠಾರಾಧನೆ ಇರುವಂಥದ್ದು ದೇವನೂರು ಮಠದಲ್ಲಿ. ಅದರ ಜೊತೆಗೆ 25ನೇ ತಾರೀಕು ಸಂಕಷ್ಟರ ಚೌತಿ ಇದೆ. ಚಂದ್ರೋದಯ ಬಂದು ರಾತ್ರಿ 10 ಗಂಟೆ 6 ನಿಮಿಷಕ್ಕೆ ಇರುವಂಥದ್ದು. ಇನ್ನು ಪುನರ್ವಸು 4 ಬುಧ ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡ್ತಾ ಇರುವಂಥದ್ದು. ಇದು ಇಷ್ಟು ವಿಶೇಷ ಈ ವಾರದಲ್ಲಿರುವಂಥದ್ದು. ಮೊದಲನೇದಾಗಿ ಮೇಷರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಮೇಷರಾಶಿಯವ್ರಿಗೆ ಈ ವಾರ ಹೇಗಿದೆ? 4, 3, 7 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಧನಲಾಭ, ಬಂಧುಗಳ ದರ್ಶನದಿಂದ ಅನುಕೂಲ, ಮನೆಯಲ್ಲಿ ಮಂಗಳ ಕಾರ್ಯಗಳು ನೆರವೇರುವಂಥದ್ದು, ಕಾರ್ಯದಲ್ಲಿ ಯಶಸ್ಸು ಲಾಭ ಪ್ರಾಪ್ತಿಯಾಗುತ್ತದೆ. ಈ ವಾರ ಅತ್ಯಂತ ಶುಭ ಫಲಗಳು ಇವರಿಗೆ ಪ್ರಾಪ್ತಿಯಾಗ್ತದೆ. ಇನ್ನು ವೃಷಭ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ವೃಷಭ ರಾಶಿಯವ್ರಿಗೆ 4, 3, 7, 7, 4, 11 ಕವಡೆ ಅಂಗಾತ ಬಿದ್ದಿರುವಂಥದ್ದು. ವೃಷಭ ರಾಶಿಯವ್ರಿಗೆ ಕಷ್ಟ. ವಾರದ ಕೊನೆಯಲ್ಲಿ ಸ್ವಲ್ಪ ಅನುಕೂಲ ಆಗುತ್ತೆ. ಎಚ್ಚರಿಕೆಯಿಂದ ಕೆಲಸಗಳನ್ನ ಮಾಡಲಿಲ್ಲ ಅಂದ್ರೆ ಧನ ಮಾನ ಹಾನಿ ಆಗುವಂತ ಸಾಧ್ಯತೆ ಇರ್ತದೆ. ನೀವು ಮಾಡಬೇಕಾಗಿರುವಂಥದ್ದು ಲಕ್ಷ್ಮೀನಾರಾಯಣ ವೆಂಕಟೇಶ್ವರ ಮಹಾಲಕ್ಷ್ಮಿ ಇರುವಂಥ ದೇವಸ್ಥಾನಕ್ಕೆ ಹೋಗುವಂಥದ್ದು. ಅಲ್ಲಿ ಹೋಗಿ ಒಂದು ಅರ್ಚನೆ ಪೂಜೆ ಮಾಡಿಸ್ಕೊಂಡು ಬರೋದ್ರಿಂದ ದೋಷಗಳು ಕಮ್ಮಿ ಆಗುತ್ತೆ. ಇನ್ನು ಮಿಥುನ ರಾಶಿಯವ್ರಿಗೆ ಹೇಗಿದೆ ಈ ವಾರ ಅಂತ ನೋಡೋಣ. ಮಿಥುನ ರಾಶಿಯವ್ರಿಗೆ 3, 6, 9 ಒಂದು 10 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಸುಖಭೋಜನ, ಆಪ್ತಮಿತ್ರರ ದರ್ಶನದಿಂದ ಸುಖ, ಕಾರ್ಯದಲ್ಲಿ ಅನುಕೂಲ, ಅಂದುಕೊಂಡಿರುವಂಥ ಕೆಲಸದಲ್ಲಿ ಸಂಶಯವನ್ನೇ ಇಟ್ಕೋಬೇಡ, ಮಾಡು, ಅನುಕೂಲ ಆಗತ್ತೆ ಅಂತ ಬರ್ತಾ ಇದೆ. ಇನ್ನು ಕರ್ಕಾಟಕ ರಾಶಿಯವ್ರದ್ದು ಹೇಗಿದೆ ಅಂತ ನೋಡೋಣ. ಕರ್ಕಾಟಕ ರಾಶಿಯವ್ರಿಗೆ 4, 4, 3, 7, 7, 3, 9, 9, 3, 12, 12, 13 ಕವಡೆ ಬಿದ್ದಿರುವಂಥದ್ದು. ಸರ್ಕಾರದಿಂದ ಸಹಾಯ ಮನ್ನಣೆ, ಧನಲಾಭ, ಸ್ತ್ರೀ ಸೌಖ್ಯವು ಉಂಟು, ಮಿತ್ರರ ಸೌಖ್ಯವು ಚೆನ್ನಾಗಿದೆ, ಕೀರ್ತಿ ಬೆಳೆಯುತ್ತದೆ. ಕರ್ಕಾಟಕ ರಾಶಿಯವ್ರಿಗೆ ಬಹಳ ವಿಶೇಷವಾದಂಥ ವಾರ ಇದು. ಬಹಳ ಚೆನ್ನಾಗಿದೆ ಕರ್ಕಾಟಕ ರಾಶಿಯವ್ರಿಗೆ. ಇನ್ನು ಸಿಂಹ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಸಿಂಹರಾಶಿಯವ್ರಿಗೆ 3, 3, 6, 3, 9, 12 ಕವಡೆ ಬಿದ್ದಿರುವಂಥದ್ದು. ಕಳ್ಳರಿಂದ ಕಂಟಕ, ಜೋಕೆ, ರಾಜ್ಯಾಧಿಕಾರಿಗಳಿಂದ ಪೀಡೆ, ಎಚ್ಚರಿಕೆಯಿಂದ ಕೆಲಸವನ್ನ ಮಾಡಬೇಕು, ಇಲ್ಲಾಂದ್ರೆ ತೊಂದರೆ ಆಗತ್ತೆ. ನೀವು ಮಾಡಬೇಕಾಗಿರುವಂಥದ್ದು ಸೂರ್ಯನಿಗೆ ಒಂದು ಪಾತ್ರೆಯಲ್ಲಿ ನೀರನ್ನ ಹಾಕಿ ಕೆಂಪು ಹೂವನ್ನ ಹಾಕಿ ಅರ್ಘ್ಯವನ್ನ ಕೊಡುವಂತ ಕೆಲಸವನ್ನ ಮರಿಬೇಡಿ. ಇನ್ನು ಕನ್ಯಾ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಕನ್ಯಾ ರಾಶಿಯವ್ರಿಗೆ 3, 3, 6, 3, 9, 12, 12, 13 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಕನ್ಯಾ ರಾಶಿಯವ್ರಿಗೆ ಸರ್ಕಾರದಿಂದ ಸಹಾಯ ಸಿಗುವಂಥದ್ದು, ಧನಲಾಭ, ಸ್ತ್ರೀ ಸೌಖ್ಯವು ಚೆನ್ನಾಗಿದೆ, ಮಿತ್ರರಿಂದ ಅನುಕೂಲ, ಕೀರ್ತಿ ಬೆಳೆಯುವಂಥದ್ದು, ಒಂದಷ್ಟು ಸಮಾಜದಲ್ಲಿ ಗೌರವ ಪ್ರಾಪ್ತಿ ಆಗತ್ತೆ. ಇನ್ನು ತುಲಾ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ತುಲಾ ರಾಶಿಯವ್ರಿಗೆ 3, 3, 6, 3, 9, 3, 12, 3, 15, ಒಂದು 16 ಕವಡೆ ಅಂಗಾತ ಬಿದ್ದಿರುವಂಥದ್ದು. ತುಲಾ ರಾಶಿಯವ್ರಿಗೆ ಅಪವಾದ, ಆಪ್ತೇಷ್ಟರಲ್ಲಿ ಕಲಹ, ಕಳ್ಳರಿಂದ ತೊಂದರೆ, ಮೋಸ ಹೋಗುವಂತ ಸಾಧ್ಯತೆ, ಅಧಿಕಾರಿಗಳಿಂದ ತೊಂದರೆ, ಹೀಗೆ ಅನೇಕ ತರದ ಸಮಸ್ಯೆಗಳು ತುಲಾ ರಾಶಿಯವ್ರಿಗಿದೆ. ನೀವು ಮಾಡ್ಬೇಕಾಗಿರುವಂಥದ್ದು ಏನಪ್ಪಾ ಅಂತಂದ್ರೆ ಅಮ್ಮನವರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪುಷ್ಪ ಸೇವೆಯನ್ನ ಮಾಡಿಸಿ, ಅನುಕೂಲ ಆಗತ್ತೆ. ಮಹಾಲಕ್ಷ್ಮಿ ಅಮ್ಮ ಇರ್ಬೋದು ಅಥವಾ ದುರ್ಗಿ ಇರ್ಬೋದು, ಯಾವ ದೇವಸ್ಥಾನಕ್ಕಾದ್ರೂ ಹೋಗಿ ನೀವು ಪೂಜೆ ಮಾಡಿಸಿ. ಇನ್ನು ವೃಶ್ಚಿಕ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. 3, 3, 6, 3, 9 ಒಂದು 10 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಸುಖಭೋಜನ, ಆಪ್ತಮಿತ್ರರ ದರ್ಶನ, ಕಾರ್ಯದಲ್ಲಿ ಅನುಕೂಲ, ಸುಖ, ಅಂದುಕೊಂಡಂತ ಕೆಲಸದಲ್ಲಿ ಅನುಕೂಲವು ವಿಶೇಷವಾಗಿ ಪ್ರಾಪ್ತಿಯಾಗತ್ತೆ, ಮಾಡು ಅಂತ ಬರ್ತಾ ಇದೆ. ಇನ್ನು ಧನುರ್ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ.
ಧನುರಾಶಿಯವರಿಗೆ 3, 3, 6, 3, 9 ಒಂದು 10 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಸುಖಭೋಜನ, ಆಪ್ತ ಮಿತ್ರರ ದರ್ಶನ, ಕಾರ್ಯದಲ್ಲಿ ಅನುಕೂಲ, ಅಂದುಕೊಂಡಂತ ಕೆಲಸದಲ್ಲಿ ಸಂಶಯ ಇಟ್ಕೋಬೇಡ, ಎಲ್ಲ ಒಳ್ಳೇದಾಗತ್ತೆ ಅನ್ನುವಂಥದ್ದು. ಧನುಸ್ ರಾಶಿಯವರು ಕೂಡ ವಾರ ಬಹಳ ಚೆನ್ನಾಗಿದೆ. ಮಕರ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಮಕರ ರಾಶಿಯವರಿಗೆ 4, 8, 4, 8, 8, 2, 10, 10, 12, 14, 16, 18, 2, 4, 3, 7, 7, 4, 6, 7, 8, 10, 12, 14, 16, 18, 19 ಕವಡೆ ಬಿದ್ದಿರುವಂಥದ್ದು. ವಿಶೇಷವಾಗಿ ಮಕರ ರಾಶಿಯವರಿಗೆ ಈ ಬಾರಿ ಕಾರ್ಯವು ಕೈಗೂಡುವುದು. ಪ್ರಯತ್ನಿಸಿದರೆ ಖಂಡಿತ ಸಂಪೂರ್ಣ ಜಯ ಪ್ರಾಪ್ತಿಯು. ಧೈರ್ಯದಿಂದ ಕಾರ್ಯವನ್ನು ಮುಂದುವರಿಸು, ಸ್ವತಃ ಕಾರ್ಯವನ್ನು ಮಾಡು ಅಂತ ಹೇಳಿ ಬರ್ತಾ ಇದೆ. ಈ ವಾರ ಮಕರ ರಾಶಿಯವರು ಬಹಳ ಚೆನ್ನಾಗಿರುವಂಥದ್ದು. ಇನ್ನು ಕುಂಭರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಕುಂಭರಾಶಿಯವ್ರಿಗೆ 3, 5, 5, 4, 9, 10, 11 ಕವಡೆ ಅಂಗಾತ ಬಿದ್ದಿರುವಂಥದ್ದು. 11 ಕವಡೆ ಅಂಗಾತ ಬೀರುವಂಥದ್ದು ಕಷ್ಟ ಉಂಟು. ವಾರದ ಕೊನೆಯಲ್ಲಿ ಸ್ವಲ್ಪ ಅನುಕೂಲ ಆಗುತ್ತೆ. ಕಾರ್ಯವನ್ನು ಎಚ್ಚರಿಕೆಯಿಂದ ಮಾಡಲಿಲ್ಲ ಅಂದ್ರೆ ಅನೇಕ ತರದ ಸಮಸ್ಯೆಗಳನ್ನ ನೀವು ಅನುಭವಿಸ್ಬೇಕಾಗ್ತದೆ. ಇದು ಕುಂಭರಾಶಿಯವರ ಫಲ. ನೀವು ಆಂಜನೇಯ ಸ್ವಾಮಿ ಅಥವಾ ಶನೇಶ್ವರ ಸ್ವಾಮಿಗೆ ತಿಲಾಭಿಷೇಕವನ್ನ ಮಾಡಿಸಿ. ಇನ್ನು ಮೀನರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ. 3, 3, 6, 3, 9, 10, 11, 12, 13, 14, 15, 16 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಅಪವಾದ ಭಯ, ಅಪ್ತೆಷ್ಟರಲ್ಲಿ ಕಲಹ, ಕಳ್ಳರಿಂದ ತೊಂದರೆ, ರಾಜ್ಯಾಧಿಕಾರಿಗಳಿಂದ ಪೀಡೆ, ಹೀಗೆ ಅನೇಕ ತರದ ಸಮಸ್ಯೆಗಳಿಗೆ ತುತ್ತಾಗುವಂತ ಸಾಧ್ಯತೆ ಈ ವಾರ ಇದೆ. ಬಹಳ ಎಚ್ಚರಿಕೆಯಿಂದಿರಿ. ಮೀನರಾಶಿಯವರು ಕುಲದೇವರಿಗೆ ವಿಶೇಷವಾಗಿ ತುಪ್ಪದ ದೀಪವನ್ನು ಹಚ್ಚಿ ಜೊತೆಗೆ ಗೋಪೂಜೆಯನ್ನು ಮಾಡೋದ್ರಿಂದ ಈ ಸಮಸ್ಯೆ ಕಮ್ಮಿ ಆಗುತ್ತೆ ಅಂತ ಹೇಳ್ತಾ, ಇದು ಈ ವಾರದ ಭವಿಷ್ಯ. ಇದರ ಜೊತೆಗೆ ಜಾತಕ ಫಲವೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ದಶಾಭುಕ್ತಿ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ತಾ, ಜೊತೆಗೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಫಾಲೋ ಮಾಡ್ತಾ ಇಲ್ಲ ಅಂದ್ರೆ ಬೇಗ ಮಾಡಿ. ಅದ್ರ ಜೊತೆಗೆ ವಾರದಲ್ಲಿ 1-2 ಬೇರೆ ವಿಶೇಷವಾಗಿರುವಂಥ ಸಂಚಿಕೆಗಳಿರುತ್ತೆ, ಅದನ್ನು ಮಿಸ್ ಮಾಡದೆ ನೋಡಿ. ಜೊತೆಗೆ ಜ್ಯೋತಿಷ್ಯ ವಾಸ್ತು ಪ್ರಶ್ನವನ್ನು ಕಲಿಬೇಕು ಅಂದರೆ ಅಡ್ಮಿಷನ್ ಆಗಿದೆ. ಜುಲೈ 20ನೇ ತಾರೀಕು ನಿಗೂಢ ಪ್ರಶ್ನೆಶಾಸ್ತ್ರ ತರಗತಿ ಇರುತ್ತೆ. ಆಸಕ್ತರು ಬೇಗ ಅಡ್ಮಿಷನ್ ಆಗಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ. ಮಲೆಮಹದೇಶ್ವರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ನಮಸ್ಕಾರ. ಶ್ರೀ